ಹಲೋ ಎವ್ರಿವನ್, ವೆಲ್ಕಮ್ ಟು ಅವರ್ ಚಾನಲ್. ಫೆಸ್ಟಿವಲ್ ಟೈಮಲ್ಲಿ ಆಲ್ಮೋಸ್ಟ್ ಎಲ್ಲರ ಮನೇಲೂ ದೀಪ ಹಚ್ತೀವಿ. ಆ ದೀಪನ ಇನ್ನೂ ಅಟ್ರಾಕ್ಟಿವ್ ಆಗಿ ಮಾಡೋಕ್ಕೆ ದೀಪದ ಪ್ಲ್ಯಾಟರ್ಸ್ನ ಮಾಡಿ ಇಟ್ಟರೆ ದೀಪ ಉರಿಬೇಕಾದ್ರೆ ಇನ್ನೂ ಚೆನ್ನಾಗಿ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ಸೊ ಇವತ್ತು ನಾನು ನಿಮಗೆ ಕುಂದನಿಂದ ದೀಪದ ಪ್ಲ್ಯಾಟರ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಬನ್ನಿ ಮೆಟೀರಿಯಲ್ಸ್ ಏನೇನು ಬೇಕು ಅಂತೇಳಿ ನೋಡೋಣ. ದೀಪದ ಪ್ಲ್ಯಾಟರ್ನ ಮಾಡೋದಕ್ಕೆ ನೀವು ದೀಪದ ಸೈಜ್ನ ನೋಡ್ಕೊಬೇಕು. ಫಸ್ಟು ದೀಪದ ಸೈಜ್ನ ನೋಡಿಕೊಂಡು ಒಂದು ಔಟ್ಲೈನ್ನ ಹಾಕ್ಕೊಬೇಕು ಡ್ರಾಯಿಂಗ್ ಶೀಟ್ನಲ್ಲಿ. ಕುಂದನ್ ಸೈಜ್ನ ನೋಡಿಕೊಂಡು ನಾನು ಔಟ್ಲೈನ್ಸ್ನ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದರೆ ಕುಂದನ್ಸ್ ಬೇರೆ ಥರನ ಬೇಕಾದರೂ ಯೂಸ್ ಮಾಡ್ಕೊಬೋದು. ಅದು ಸೈಜ್ ಎಷ್ಟಿದೆ ಅಂತೇಳಿ ನೋಡಿಕೊಂಡು ಔಟ್ಲೈನ್ಸ್ನ ಹಾಕ್ಕೊತಾ ಹೋಗಬೇಕಾಗುತ್ತೆ. ನಿಮಗೆ ಯಾವ ಥರ ಬೇಕೋ ಆ ಥರ ಔಟ್ಲೈನ್ಸ್ನ ಹಾಕ್ಕೊಬೋದು. ನಾನು ಇಲ್ಲಿ ರೌಂಡ್ ಹಾಕ್ಕೊಂಡಿದ್ದಾದಮೇಲೆ ಸ್ಟ್ರೇಟಾಗಿ ಮತ್ತು ಡಯಾಗನಲ್ಲಾಗಿ ಮಾರ್ಕ್ನ ಮಾಡ್ಕೊತಾ ಇದ್ದೀನಿ. ಬಿಕಾಸ್ ನನ್ನ ಡಿಸೈನ್ ಬಂದು ಆ ಥರ ಕುಂದನ್ಸ್ನ ನಾನು ಸ್ಟಿಕ್ ಆನ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಿಮಗೆ ಯಾವ ಥರ ಡಿಸೈನ್ಸ್ ಬೇಕೋ ನೀವು ಆ ಥರ ನೋಡ್ಕೊಂಡು ಔಟ್ಲೈನ್ ಹಾಕ್ಕೊಳ್ಳಿ. ದೆನ್ OHP ಶೀಟ್ನ ಆ ಔಟ್ಲೈನ್ ಮೇಲೆ ಪ್ಲೇಸ್ ಮಾಡಿಕೊಂಡು ಫಸ್ಟು ಇನ್ನರ್ ಸರ್ಕಲ್ಗೆ ಗ್ಲೂನ ಹಾಕ್ಕೊಂಡು ಅದ್ರ ಮೇಲೆ ಬಾಲ್ ಚೈನ ಸ್ಟಿಕ್ ಮಾಡ್ಕೊಳ್ಳಿ. ಆಮೇಲೆ ನೀವು ಯಾವ್ಯಾವ ಕುಂದನ್ಸ್ನ ಅಂಟಿಸ್ಕೊತೀರೋ ಆ ಥರ ಕುಂದನ್ಸ್ನ ಅಂಟಿಸ್ಕೊತ ಹೋಗಬೇಕು. ನಾನಿಲ್ಲಿ ಫಸ್ಟು ಗ್ರೀನ್ ಕಲರ್ ಕುಂದನ್ನ ಯೂಸ್ ಮಾಡಿದ್ದೀನಿ. ಗ್ರೀನ್ ಕಲರ್ ಕುಂದನ್ನ ಯೂಸ್ ಮಾಡಿದ್ದಾದಮೇಲೆ ಮತ್ತೆ ಬಾಲ್ ಚೈನ್ನ ಯೂಸ್ ಮಾಡ್ತೀನಿ. ರೆಡ್ ಕಲರ್ದು ಫ್ಲವರ್ ಟೈಪಲ್ಲಿ ಒಂದು ಕುಂದನ್ ತೊಗೊಂಡಿದ್ದೀನಿ, ಅದನ್ನು ಸ್ಟಿಕ್ ಮಾಡ್ಕೊತಾ ಹೋಗ್ತಿದ್ದೀನಿ. ನೆಕ್ಸ್ಟು ಫ್ಲವರ್ ಶೇಪ್ಡ್ ಆದಮೇಲೆ ಮತ್ತೆ ನಾನು ಬಾಲ್ ಚೈನ್ನ ಯೂಸ್ ಮಾಡಿದ್ದೀನಿ. ಬಾಲ್ ಚೈನ ಸ್ಟಿಕ್ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ ಗ್ರೀನ್ ಕಲರ್ ಕುಂದನ್ನ ಯೂಸ್ ಮಾಡಿದ್ದೀನಿ. ಗ್ರೀನ್ ಕುಂದನ್ಸ್ನ ಮತ್ತೆ ಸ್ಟಿಕ್ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ ನಾನು ಇಲ್ಲಿ ಬಾಲ್ ಚೈನ್ನ ಯೂಸ್ ಮಾಡಿದ್ದೀನಿ. ಬಾಲ್ ಚೈನ್ನ ಪೂರ್ತಿ ರೌಂಡಾಗಿ ನೀಟಾಗಿ ಅಂಟಿಸ್ಕೊಬೇಕಾಗುತ್ತೆ ನೋಡಿಕೊಂಡು. ನೆಕ್ಸ್ಟ್ ಅದಾದಮೇಲೆ ರೆಡ್ ಕಲರ್ ಕುಂದನ್ಸ್ ಮತ್ತು ಕ್ರೀಮ್ ಕಲರ್ ಕುಂದನ್ಸ್ನ ಯೂಸ್ ಮಾಡಿದ್ದೀನಿ. ನೀವು ಇಷ್ಟಕ್ಕೆ ಬೇಕಾದರೂ ಸ್ಟಾಪ್ ಮಾಡ್ಕೊಬೋದು, ಇಲ್ಲ ನೀವು ಇನ್ನೂ ಕಂಟಿನ್ಯೂ ಮಾಡ್ತೀವಿ ಅನ್ನಂಗಿದ್ರೆ ನಿಮ್ಮದು ಒಂದು ಡಿಸೈನ್ ಪ್ರಕಾರ ನೀವು ಯಾವ ಥರ ಬೇಕಾದರೂ ಕುಂದನ್ಸ್ನ ಸ್ಟಿಕ್ ಆನ್ ಮಾಡ್ಕೊಬೋದು. ಇಷ್ಟೇ ಡಿಸೈನ್ಗೆ ನೀವು ಸ್ಟಾಪ್ ಮಾಡ್ಕೊಬೋದು, ಇಲ್ಲ ಇನ್ನೂ ಕಂಟಿನ್ಯೂ ಮಾಡ್ಕೊತೀವಿ, ಇನ್ನೂ ಎಕ್ಸ್ಟೆಂಡ್ ಮಾಡ್ಕೊತೀವಿ ಅನ್ನಂಗಿದ್ರೆ ನಾನಿಲ್ಲಿ ರೆಡ್ ಕಲರ್ ಕುಂದನ್ ಮತ್ತು ಗ್ರೀನ್ ಕಲರ್ ಕುಂದನ್ನ ಯೂಸ್ ಮಾಡ್ಕೊಂಡಿದ್ದೀನಿ. ತಿಲಕ ಟೈಪಲ್ಲಿ ಯೂಸ್ ಮಾಡ್ಕೊಂಡಿದ್ದೀನಿ ನಾನು. ಅದಾದಮೇಲೆ ಮತ್ತೆ ಮಿಡಲ್ಗೆ ನಾನು ಮತ್ತೆ ಫ್ಲವರ್ ಶೇಪಡ್ ಕುಂದನ್ಸ್ನ ಯೂಸ್ ಮಾಡ್ತೀನಿ. ನಾನು ಇನ್ನೊಂದು ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಕೊತಾ ಇದ್ದೀನಿ ಡಿಸೈನ್ನ. ಇಲ್ಲಿ ಕಟ್ಟೆಲ್ಲ ಮಾಡ್ಕೊಂಡಾದ್ಮೇಲೆ ನೋಡಿ ಫಿನಿಶಿಂಗ್ ಈ ಥರ ಬರುತ್ತೆ. ದೀಪ ಇಟ್ಟಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ದೇವ್ರ ಮುಂದೆ ಇಟ್ಟಾಗಂತೂ ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ ಇದು ಪ್ಲ್ಯಾಟರ್. ನೀವು ಯಾವ ಡಿಸೈನ್ಸ್ ಬೇಕಾದರೂ ಈ ಥರ OHP ಶೀಟ್ನ ಬಳಸ್ಕೊಂಡು ಕುಂದನ್ನ ಬಳಸ್ಕೊಂಡು ನೀವೇ ಓನಾಗಿ ಈ ಥರ ಒಂದು ಪ್ಲ್ಯಾಟರ್ನ ರೆಡಿ ಮಾಡ್ಕೊಬೋದು.
Thank you for visiting our channel. Happy crafting!